ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಈ ದಿನ ನಾವು ಪ್ರಮುಖ ರಾಮ್ಸರ್ ತಾಣಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮೊದಲನೇದಾಗಿ ರಾಮ್ಸರ್ ತಾಣಗಳು ಎಂದರೆ ಏನು ಅಂತ ಹೇಳಿದ್ರೆ, ಜೌಗು ಪ್ರದೇಶ ಅಂದರೆ ಜಲಭೂಮಿ ಅಂತ ಹೇಳ್ಬಿಟ್ಟು ಇದರ ಇನ್ನೊಂದು ಹೆಸರು. ಇಡೀ ಭಾರತದಾದ್ಯಂತ 101 ಜೌಗು ಪ್ರದೇಶಗಳನ್ನು ಈ ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಹಾಗಾದರೆ ಆ 101 ಜೌಗು ಪ್ರದೇಶಗಳು ಅಥವಾ ರಾಮ್ಸರ್ ತಾಣಗಳು ಬಗ್ಗೆ ಮಾಹಿತಿಯನ್ನು ನಾವು ಈ ದಿನ ಸಂಗ್ರಹಿಸಿದ್ದೀನಿ. ಅದರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಮೊದಲನೇದಾಗಿ ರಾಮ್ಸರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡಬೇಕು. ಈ ರಾಮ್ಸರ್ ಅಂದರೆ ಏನು ಅಂತ ಹೇಳಿದ್ರೆ, 1971ರಲ್ಲಿ ಇರಾನ್ನ ಒಂದು ರಾಮ್ಸರ್ ಅನ್ನುವಂಥ ಒಂದು ನಗರದಲ್ಲಿ ಒಂದು ಸಭೆಯನ್ನು ಅಥವಾ ಒಂದು ಅಧಿವೇಶನವನ್ನು ಆಯೋಜನೆ ಮಾಡಲಾಯಿತು. ಆ ನಗರದಲ್ಲಿ ನಡೆದಂಥ ಅಧಿವೇಶನವಾಗಿ ರಾಮ್ಸರ್ ಅನ್ನುವಂಥ ಒಂದು ಹೆಸರು ಈ ತಾಣಗಳಿಗೆ ಬರಲಾಯಿತು. ಇಲ್ಲಿ ಮುಖ್ಯವಾಗಿದ್ದೇನು ಅಂತ ಹೇಳಿದ್ರೆ, ಇರಾನ್ನ ರಾಮ್ಸರ್ ಅನ್ನುವಂಥ ಒಂದು ನಗರದಲ್ಲಿ ನಡೆದಂಥ ಒಂದು ಅಧಿವೇಶನ, ಅದರ ಒಂದು ನೆನಪಿನಾರ್ಥಕವಾಗಿ ರಾಮ್ಸರ್ ತಾಣಗಳು ಅಂತೇಳ್ಬಿಟ್ಟು ಇದನ್ನು ಕರೆಯಲಾಗುತ್ತೆ. ಈ ಮಾಹಿತಿ ಹೀಗಿರುವಾಗ 1981ರಲ್ಲಿ ಭಾರತ ಅನ್ನುವಂಥ ಒಂದು ದೇಶ ಏನು ಮಾಡುತ್ತೆ, ಅಥವಾ ನಮ್ಮ ಭಾರತ ದೇಶವು ಈ ರಾಮ್ಸರ್ ಅನ್ನುವಂಥ ಒಂದು ಅಧಿವೇಶನಕ್ಕೆ ಭಾಗವಹಿಸಿದ್ರೂ ಸಹ ಅದಕ್ಕೆ ಸಹಿ ಹಾಕಿದ್ದು ಮಾತ್ರ 1981ರಲ್ಲಿ. ಈ 1981ರಲ್ಲಿ ರಾಮ್ಸರ್ ತಾಣಗಳ ಪಟ್ಟಿಗೆ ಭಾರತವೂ ಸಹ ಸೇರಿಕೊಳ್ತೀವಿ ಅಂತೇಳ್ಬಿಟ್ಟು ಸಹಿ ಮಾಡಲಾಯಿತು. ಪ್ರಸ್ತುತ ನಮ್ಮ ಭಾರತದಲ್ಲಿ 101 ರಾಮ್ಸರ್ ತಾಣಗಳನ್ನು ಪಟ್ಟಿ ಮಾಡಲಾಗಿದೆ. ಯಾವುದು ಅಂತ ಹೇಳಿದ್ರೆ, ಈ ರಾಮ್ಸರ್ ಅನ್ನುವಂಥ ಒಂದು ಸಮೀಕ್ಷೆ. ಈ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 101 ಏನು ರಾಮ್ಸರ್ ತಾಣಗಳು ಇದೆಯೋ, ಆ 101ನೇ ರಾಮ್ಸರ್ ತಾಣವನ್ನು ಗ್ಲಾಸ್ ಸರೋವರ ಅಂತೇಳ್ಬಿಟ್ಟು ನೇಮಕ ಮಾಡಲಾಗಿದೆ. ಅದಿರೋದು ಪ್ರೆಸೆಂಟ್ ಅರುಣಾಚಲ ಪ್ರದೇಶದಲ್ಲಿ. ಈ ಘೋಷಣೆಯನ್ನು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ಇದೇ ತಿಂಗಳು 3ನೇ ತಾರೀಕಿನಂದು 2026 ಆಗ ಇದನ್ನು ಘೋಷಣೆ ಮಾಡಲಾಯಿತು. 101ನೇ ತಾಣವಾಗಿದ್ದ ರಾಮ್ಸರ್ ತಾಣವನ್ನು JP ನಾರಾಯಣ್ ಪಕ್ಷಿಧಾಮ ಅಂತೇಳ್ಬಿಟ್ಟು ಕರಿಪಡುವಂಥ ಉತ್ತರ ಪ್ರದೇಶದಲ್ಲಿದೆ. ಈಗ ಅದು ಆ ಉತ್ತರ ಪ್ರದೇಶದಲ್ಲಿರುವಂಥ